ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಚುನಾವಣೆಗೆ ಮುಂಚೆ ಶುರುವಾದಂಥ ಕೋರ್ಟಿನ ಅಲೆದಾಟ ಇನ್ನೂ ಮುಗದೇ ಇಲ್ಲ. ಈ ಪಿ ಸಿ ಮತ್ತು ಭಾಯ್ಪು ಅವರದು. ಪಿ ಸಿ ಅಂದರೆ ಮಮತಾ ಬೇಗಮು, ಭಾಯ್ಪು ಅಂದರೆ ಅಭಿಷೇಕ್ ಬ್ಯಾನರ್ಜಿ. ಪಿ ಸಿ ಭಾಯ್ಪು ಅಂತ ಬಂಗಾಲಿ ಭಾಷೆಯಲ್ಲಿ ಹೇಳೋದು. ಚುನಾವಣೆಗೆ ಮುಂಚೆ SIR ಕುರಿತಾಗಿ ಇವರು ಪ್ರತಿ ದಿವಸ ಒಂದೆಲ್ಲೊಂದು ಕಡೆ ಕೋರ್ಟ್ನಲ್ಲಿ ಅಲೆದಾಡ್ತಾ ಇದ್ರು. ಅದಾದಮೇಲೆ ಇವ್ರ ಮೈತುಂಬ ಮೊಕದ್ದಮೆಗಳಾದವು. ಅದರಿಂದ ತಪ್ಪಿಸ್ಕೊಳ್ಳಿ ಕೋರ್ಟಿಗೆ ಓಡಾಡಲಿಕ್ಕೆ ಶುರುವಾದರು. ಇವತ್ತು ಜೂನ್ 30ನೇ ತಾರೀಕು ಒಂದು ಪ್ರಕರಣದಲ್ಲಿ ಈ ಅಭಿಷೇಕ್ ಬ್ಯಾನರ್ಜಿಯ ಧ್ವನಿ ಪರೀಕ್ಷೆಯನ್ನು ಮಾಡುವಂಥ, ಫೊರೆನ್ಸಿಕ್ ಪರೀಕ್ಷೆಯನ್ನು ಮಾಡುವಂಥ ಸಂದರ್ಭ. ಜೂನ್ 30ರ ಡೆಡ್ಲೈನನ್ನು ಕೊಡಲಾಗಿತ್ತು ವಿಧಾನನಗರ ಪೊಲೀಸ್ ಸ್ಟೇಷನ್ನ ಪ್ರಕರಣದಲ್ಲಿ. ನಿಮಗೀಗಾಗಲೇ ಇದರ ಕುರಿತಾಗಿ ಶುಕ್ರವಾರ ದಿವಸದ ಸಂಚಿಕೆಯಲ್ಲಿ ಹೇಳಿದ್ದೆ. ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಈತ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೆ ಕೋರ್ಟ್ ಆರ್ಡರ್ ಮಾಡಿದೆ ಅನ್ನುವಂಥ ವಿಚಾರ ಹೇಳಿದ್ದೆ. ಪ್ರಕರಣ ಏನು? ಪ್ರಕರಣ ಚುನಾವಣೆಯ ಸಂದರ್ಭದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಮನುಷ್ಯ ಮೇ 4 तारीख को दोपहर 12 बजे के बाद जो जो TMC को वोट नहीं डाला वो सब लोगों का डीजे बजा देंगे ಅಂತ. ಯಾರ್ಯಾರು ತೃಣಮೂಲ ಕಾಂಗ್ರೆಸ್ಗೆ ವೋಟ್ ಹಾಕಿಲ್ವೋ ಅವರೆಲ್ಲರಿಗೂ ಮೇ 4ನೇ ತಾರೀಕು ಫಲಿತಾಂಶ ಬಂದ ದಿವಸ ಮಧ್ಯಾಹ್ನ 12 ಗಂಟೆ ಮೇಲೆ ಅವರ DJ ಬಜಾದೆಂಗೆ ಅಂತ, ಅಂದರೆ ಅವ್ರ ಬ್ಯಾಂಡ್ ಬಜಾದೆಂಗೆ ಅಂದರೆ ಹೊಡೆದು ಸಾಯಿಸ್ತೀವಿ ನಿಮ್ಮನ್ನು ಅಂತ ಅರ್ಥ. ಅದು ಈ ಮಾತನ್ನು ಹೇಳಿದ್ದ. ಈ ಮಾತನ್ನು ಅಭಿಷೇಕ್ ಬ್ಯಾನರ್ಜಿ ಹೇಳೋದು ಅಷ್ಟೇ ಅಲ್ಲ, ಆತ ಹೇಳಲಿಕ್ಕೆ ಒಂದು ಕಾರಣ ಇತ್ತು. ಏನಂದ್ರೆ ಆತನಿಗೆ ಆ ವೀರಾವೇಶ ಬಂದದ್ದು ಹೇಗೆ ಅಂದರೆ ಎದುರುಗಡೆ ಇದ್ದಂಥ ಜನಸ್ತೋಮವನ್ನು ನೋಡಿ ಯಾವ ರೀತಿ ಭ್ರಮಿತನಾಗಿಬಿಟ್ಟ ಅಂದರೆ ಈ ಸಲ ಗೆಲ್ಲೋದು ನಾವು ಗ್ಯಾರಂಟಿ ಅಂದ್ಕೊಂಡದ್ದನ್ನು ವಿಡಿಯೋ ರೆಕಾರ್ಡ್ ಆಗಿದ್ದನ್ನು ತನ್ನದೇ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಈ ಪೋಸ್ಟನ್ನು ಹಾಕ್ಕೊಂಡದ್ದನ್ನು ಏನು ಮಾಡಿದರು, ಒಂದಷ್ಟು ಜನ ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ರು. ಏನಂತ? ಹಿಂದೂಗಳನ್ನು ಈತ ಹೊಡೆದು ಸಾಯಿಸ್ತೀನಿ, ತೃಣಮೂಲ ಕಾಂಗ್ರೆಸ್ಗೆ ವೋಟ್ ಹಾಕಲಾರದವ್ರನ್ನ ನಾವು ಮೇ 4ನೇ ತಾರೀಕು ಹತ್ಯೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಧಾನನಗರ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕಬೇಕು. ಅದು ಕೋರ್ಟಿಗೆ ಬಂತು. ಕೋರ್ಟಿಗೆ ಬಂದಾಗ ಈತ ನನ್ನ ಧ್ವನಿ ಅಲ್ವೇ ಅಲ್ಲ, ಇದನ್ನು ಮಾರ್ಫ್ ಮಾಡಿದ್ದಾರೆ, ನನ್ನ ಧ್ವನಿಯನ್ನು ಬದಲಿಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಇದನ್ನು ಸುಳ್ಳು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದಾರೆ. ಆದ್ದರಿಂದ ಪ್ರಕರಣವನ್ನು ವಜಾ ಮಾಡಬೇಕು, ಕೈ ಬಿಡಬೇಕಾಗಿ. ಆ ಕಡೆಯಿಂದ ಅಪೋಸಿಷನ್ ಇದ್ದವರು ಹೇಳ್ತಾರೆ, ಕೋರ್ಟಿಂದ ಇದನ್ನು ಮಾಡ್ತಾರೆ, ವಾದ ಪ್ರತಿವಾದ ನಡೆಯುತ್ತೆ. ಒಂದು ಸಂದರ್ಭದಲ್ಲಿ ಹಾಗಾದರೆ ಸುಳ್ಳಾದರೆ ಫೊರೆನ್ಸಿಕ್ ರಿಪೋರ್ಟ್ ಮಾಡಿಸಿ ಆಡಿಷನ್ ಕೊಡಿ, ಆಡಿಷನ್ ಆದಾಗ ಧ್ವನಿ ಯಾರ್ದು ಅನ್ನೋದು ಪತ್ತೆ ಆಗುತ್ತೆ, ಫೊರೆನ್ಸಿಕ್ ರಿಪೋರ್ಟ್ ಬರಲಿ, ಅದು ಬಂದ ಮೇಲೆ ಕ್ರಮ ಕೈಗೊಳ್ಳಿ ಮಾನ್ಯ ನ್ಯಾಯಾಲಯ ಅಂತ ಹೇಳಿದರು. ರೆಸ್ಪಾಂಡೆಂಟ್ ಹೇಳಿದಾಗ ಈತನಿಗೆ ಏನು ಹೇಳಬೇಕು ಅಂತ, ಕಂಪ್ಲೇನೆಂಟ್ ಹೇಳಿದಾಗ ಈತನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ದಿನಾಂಕವನ್ನು ಗಡುವು ಕೊಟ್ಬಿಟ್ರು. ಜೂನ್ 30ನೇ ತಾರೀಕು ಆಗಬೇಕು. ಇದಕ್ಕೆ ಈಗ ಜೂನ್ 30ಕ್ಕೆ ಧ್ವನಿ ಪರೀಕ್ಷೆ ಆಗಿಬಿಟ್ರೆ ಇದು ಈತನೇ ಮಾಡಿದ್ದು ಅಂತ ಖಚಿತ ಆಗಿ ಹೋಗ್ಬಿಡುತ್ತಲ್ಲ, ಈತನೇ ಅಪರಾಧಿ ಅಂತ ಸಾಬೀತಾಗಿಬಿಡುತ್ತಲ್ಲ. ಈತ ಏನು ಮಾಡ್ದ, ನಿನ್ನೆ ನೇರವಾಗಿ ಕಲ್ಕತ್ತಾ ಹೈಕೋರ್ಟ್ಗೆ ಹೋದ. ಹೈಕೋರ್ಟ್ಗೆ ಹೋಗಿ ಹೇಳ್ತಾನೆ, ಇಲ್ಲ ನನ್ನ ಆರೋಗ್ಯ ಸರಿಯಿಲ್ಲ, ನಾನು ವಿದೇಶಕ್ಕೆ ಹೋಗಬೇಕಾದ ಅಗತ್ಯ ಇದೆ, ನಾನು ಒಂದು ಕಣ್ಣು ಬೇರೆ ಹೋಗಿದೆ, ಸೋನಾರ್ಪುರಲ್ಲಿ ನಾನು ಹೋಗುವಾಗ ಜನ ನನ್ನ ಮೇಲೆ ಅಟ್ಟಿಸ್ಕೊಂಬಂದು ಹೊಡೆದಿದ್ದರಿಂದ ನನ್ನ ಆರೋಗ್ಯಕ್ಕೆ ತೊಂದರೆ ಆಗಿದೆ. ಆದ್ದರಿಂದ ನಾನು ನಾಳೆ ಅಂದರೆ ಇವತ್ತು, ನಿನ್ನೆ ನಡೆದಂಥ ಪ್ರಕರಣ ಕೋರ್ಟಲ್ಲಿ ಸೋಮವಾರ ದಿವಸ ನಡೆದಂಥ ಪ್ರಕರಣ, ನಾನು ಧ್ವನಿ ಪರೀಕ್ಷೆಗೆ ಹಾಜರಾಗಲಿಕ್ಕಾಗಲ್ಲ, ಆದ್ದರಿಂದ ಇದಕ್ಕೆ ತಡೆಯಾಜ್ಞೆಯನ್ನು ನೀಡಿ ಅಂತ ಒಂದು ಅಪ್ಲಿಕೇಶನನ್ನು ಹಾಕಿದ. ನೀವು ಲೋವರ್ ಕೋರ್ಟ್ನವರು ಇದರ ಕುರಿತು ಧ್ವನಿ ಪರೀಕ್ಷೆಯನ್ನು ಮಾಡಿಸ್ಬಾರ್ದು ಅಂತ. ಇವನ ದುರದೃಷ್ಟಕ್ಕೆ ಬೆಂಚಲ್ಲಿ ಜಡ್ಜೇ ಇಲ್ಲ. ಈಗೇನು ಮಾಡ್ಬೇಕೀಗ? ಬೇರೆ ದಾರಿನೇ ಇಲ್ಲ. ಹಾಗಾದರೆ ಬೇರೆ ಪೀಠಕ್ಕೆ ವರ್ಗಾಯಿಸಬೇಕು ಅಂತ ರಿಜಿಸ್ಟ್ರಿ ಹತ್ರ ಹೋಗಿ ಮತ್ತೆ ಅಪ್ಲಿಕೇಶನನ್ನು ಕೊಟ್ಟ. ರಿಜಿಸ್ಟ್ರಾರ್ ಹತ್ರ ರಿಜಿಸ್ಟ್ರಿನಲ್ಲಿ ಎಂಟ್ರಿ ಮಾಡಿಸಿ ತುರ್ತು ವಿಚಾರಣೆಗೆ ತೆಗೆದುಕೊಳ್ಳಿ ಅಂತ. ಅವರು ವಿಚಾರಣೆ ತೆಗೆದುಕೊತೀನಿ ಅಂದರು. ಅದು ಕೂಡ ಎದುರುಗಡೆ ಇರುವಂಥ ವ್ಯಕ್ತಿಯನ್ನು ಕೇಳಲಾಯಿತು. ಪಬ್ಲಿಕ್ ಪ್ರಾಸಿಕ್ಯೂಟರ್, ವಿಶೇಷ ಅಭಿಯೋಜಕರ ಹತ್ರ ಕೇಳಲಾಯಿತು, ಈ ರೀತಿ ಪ್ರಕರಣ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಆ ರೀತಿ ಅವರಿಗೆ ತಕ್ಷಣದಲ್ಲಿ ನೀವು ತಡೆಯಾಜ್ಞೆ ಕೊಡೋಕೆ ಹಾಗಿಲ್ಲ, ಈ ಪ್ರಕರಣದ ಕುರಿತು ವಾದ ಪ್ರತಿವಾದ ಆಗಬೇಕು, ಅದಾದ ಮೇಲೆ ನೀವು ತಡೆಯಾಜ್ಞೆ ಕೊಡೋದನ್ನು ಕೊಡ್ಬೋದೇ ವಿನ ಮುಂಚೆ ನೋಟಿಸ್ ಸರ್ವ್ ಮಾಡಿ ಅದಕ್ಕೆ ನಾವು ಅಫಿಡೇವಿಟನ್ನು ಸಲ್ಲಿಸ್ತೀವಿ. ಆ ಅಫಿಡೇವಿಟ್ ಸಲ್ಲಿಸ್ಲಿಕ್ಕೆ ನಮಗೆ ಸಮಯ ಬೇಕು ಸ್ವಲ್ಪ. ಆವಾಗ 4 ವಾರದ ಗಡುವನ್ನು ನೀಡಿ ಈತನಿಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ 2 ವಾರವನ್ನು ಕೊಟ್ಟು ಈಗ ಕೋರ್ಟ್ ಆ ಪ್ರಕರಣವನ್ನು ತಡೆಯಾಜ್ಞೆ ಕೊಡುವುದನ್ನು ನಿಲ್ಲಿಸಲಾಗಿದೆ. 3ನೇ ಪ್ರಕರಣ ಬಂತು. 3ನೇ ಪ್ರಕರಣ ಏನು?
ಮೂರನೇ ಪ್ರಕರಣ, ಪ್ರತಿ ವರ್ಷ ಜುಲೈ 21ನೇ ತಾರೀಕಿಗೆ ತೃಣಮೂಲ ಕಾಂಗ್ರೆಸ್ನವರು, ಆ್ಯಕ್ಚುಲಿ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಅದು, ಈಕೆ ಮಮತಾ ಬೇಗಂ ಅವರು ಕಾಂಗ್ರೆಸ್ನ ಯುವ ಮೋರ್ಚಾದ ಅಧ್ಯಕ್ಷ ಇದ್ದಾಗ ಶುರು ಮಾಡಿದಂಥದ್ದು. ಶಹೀದ್ ದಿವಸ್ ಅಂತ ಆಚರಣೆ ಮಾಡ್ತಾಯಿದ್ರು. ಶಹೀದ್ ದಿವಸ್ ಏನು ಅಂತ ಅದ್ರ ಬಗ್ಗೆ ಇನ್ನೊಂದು ಯಾವತ್ತಾದ್ರೆ ಹೇಳ್ತೀನಿ, ಭಾಳ ಸುದೀರ್ಘ ಆಗತ್ತೆ ಅಂತ ಅದನ್ನ ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ. ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ರು ಇವರು. ಎಸ್ಪ್ಲನೇಡ್ ಅನ್ನುವಂಥ ಪ್ರತಿಷ್ಠಿತ ಪ್ರದೇಶದಲ್ಲಿ ಇದನ್ನು ಆರ್ಗನೈಸ್ ಮಾಡಲಾಗ್ತಾಯಿತ್ತು. ಲಕ್ಷಾಂತರ ಜನರನ್ನು ಸೇರಿಸಲಾಯಿತು ಶಹೀದ್ ದಿವಸದ ಹೆಸರಿನಲ್ಲಿ. ಈ ಬಾರಿ ಕೂಡ ಮಾಡಬೇಕಲ್ಲ. ಈ ಬಾರಿ ಪ್ರಾಬ್ಲಮ್ ಏನಾಗಿದೆ, ಒಂದು ಕಡೆ ತೃಣಮೂಲ ಕಾಂಗ್ರೆಸ್ನ ಮೂಲ ವಲಸೆ ಬಂದಂಥವ್ರು ಇದ್ದಾರಲ್ಲ, ಅವರು ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮಮತಾ ಬೇಗಂ ಹೇಳ್ತಾರೆ, ಇಲ್ಲ ಎಸ್ಪ್ಲನೇಡ್ನಲ್ಲಿ ನಮ್ಗೆ ಅವಕಾಶ ಕೊಡಬೇಕು, ನಾವು ಅಲ್ಲೇ ಮಾಡೋರು. ನಾವು ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಪ್ಲಿಕೇಶನ್ ಕೊಡ್ಬೇಕು, ಪರ್ಮಿಷನ್ ತೊಗೋಬೇಕು. ಅಷ್ಟರಲ್ಲಿ ಏನು ಮಾಡ್ತಾರೆ ಇವರು, ಎಸ್ಪ್ಲನೇಡ್ ಏನಿದೆ ಕಲ್ಕತ್ತಾದ್ದು, ಎಸ್ಪ್ಲನೇಡ್ನಲ್ಲಿ ಇದರ ಮೆಜರ್ಮೆಂಟ್ ತೊಗೊಳ್ಳೋದು, ಸ್ಟೇಜಲ್ಲಿ ಹಾಕೋದು, ಜನ ಎಲ್ಲಿ ಬರೋದು, ಮೈಕ್ಗಳಲ್ಲಿ ಇಡೋದು, ತಯಾರಿ ಶುರು ಮಾಡಿಬಿಡ್ತಾರೆ. ತಕ್ಷಣ ಸುವೇಂದು ಅಧಿಕಾರಿಯ ಸರ್ಕಾರ ಬಂದು ಏನಿಲ್ಲ ನಡೀತಾ ಇದೆ, ಇಲ್ಲ ನಾವು ಕಾರ್ಯಕ್ರಮ ನೋಡ್ತೀವಿ, ನೀವು ಅಪ್ಲಿಕೇಶನ್ನೇ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ಗೆ, ಅಪ್ಲಿಕೇಶನ್ ಕೊಟ್ಟು ಅನುಮತಿಯನ್ನು ತೊಗೊಂಡು ನೀವು ಕಾರ್ಯಕ್ರಮವನ್ನು ಮಾಡ್ಬೋದು, ಸುಮ್ಮನೆ ನೀವು ಇಂಥ ಜನನಿಬಿಡ ಪ್ರದೇಶದಲ್ಲಿ ಯಾವುದೋ ಕಾರ್ಯಕ್ರಮ ಮಾಡಿ ಜನಸಂಚಾರಕ್ಕೆ ತೊಂದರೆ ಕೊಡೋ ಹಾಗಿಲ್ಲ. ಧರ್ಮತಾಲ ಅಂತ ಪ್ರದೇಶದ ಹೆಸರು. ಧರ್ಮತಾಲ ಪ್ರದೇಶ, ಮೆಟ್ರೋ ಸ್ಟೇಷನ್ ಇದೆ, ಈ ಕಡೆ ಎಸ್ಪ್ಲನೇಡ್ ಇದೆ. ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಪೊಲೀಸ್ ಸ್ಟೇಷನ್ನವ್ರು ಹೇಳ್ತಾರೆ, ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಭಾಳ ಜನನಿಬಿಡ ಪ್ರದೇಶ ಇದೆ, ಆದ್ದರಿಂದ ನೀವೇನು ಮಾಡಬೇಕು ಅಂದರೆ ಅಲ್ಲಿ ಬ್ರಿಗೇಡ್ ಪರೇಡ್ ಗ್ರೌಂಡ್ ಅಂತ ಇದೆ, ದೊಡ್ಡ ಗ್ರೌಂಡ್ ಅದು. ಆ ಗ್ರೌಂಡ್ನಲ್ಲಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ ತೆಗೆದುಕೊಂಡದ್ದು ಅಲ್ಲೇ. ಅತ್ಯಂತ ಪ್ರತಿಷ್ಠಿತವಾದ ಮೈದಾನ, ಲಕ್ಷಾಂತರ ಜನ ಹಿಡಿಯುವಂಥ ದೊಡ್ಡದಾದಂಥ ಮೈದಾನ. ಆ ಜಾಗದಲ್ಲಿ ನಿಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ. ನನಗೆ ಯಾಕೆ ನಗು ಬರ್ತಾಯಿದೆ ಅಂದರೆ, ಇವತ್ತು ಮಮತಾ ಬೇಗಮ್ಮು ಈ ಹಾಕರ್ಸ್ ಪರವಾಗಿ ಪ್ರತಿಭಟನೆಗೆ ಹೋದ ಸಂದರ್ಭದಲ್ಲಿ 100 ಜನ ಸೇರಲ್ಲ. ಆಮೇಲೆ ಆಕೆ ನಿಂತಿರ್ತಾರೆ. ಎಂಥ ದಯನೀಯ ಸ್ಥಿತಿ, ಎಂಥ ಹೀನಾಯ ಸ್ಥಿತಿ ಈಕೆಗೆ ಬಂದಿದೆ ಅಂತಂದರೆ, ಮುಂಚೆ ಎಲ್ಲಾದರೂ ಜೈ ಶ್ರೀರಾಮ್ ಅಂತ ಕೂಗಿದರೆ ಈಕೆ ಕಾನ್ವಾಯ್ನಲ್ಲಿ ಹೋಗ್ತಾ ಇರುವಾಗ ಬೆಂಗಾವಲು ವಾಹನವನ್ನು ನಿಲ್ಲಿಸಬೇಕು, ಈಕೆ ಕಾರನ್ನು ನಿಲ್ಲಿಸಬೇಕು, ಹಿಡಿದು ಪೊಲೀಸರ ಕೈಗೆ ಆ ಹುಡುಗರನ್ನು ಕೊಡ್ತಾ ಇದ್ಲು. ಈಗ ಈಕೆ ಎಲ್ಲರ ಹೊರಗಡೆ ಹೋದರೆ ಸುತ್ತಲಿರೋ ಜನ ಬೇಕು ಅಂತಲೇ ಈಕೆಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಈ ಕೂಗೋದ್ರಿಂದ ಈಕೆಗೆ ಎಂಥ ಮುಜುಗರ ಆಗ್ತಾ ಇದೆ ಅಂದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಉಲ್ಟಾ ಮಾತಾಡಿದರೆ ಮೊಟ್ಟೆ ತೊಗೊಂಡು ಹೊಡಿತಾರೆ ಅನ್ನುವಂಥ ಭಯ ಈಕೆ ಕಾಡ್ತಾ ಇದೆ. ಈಕೆಗೆ ಮೊದಲಿನ ಭದ್ರತೆ ಇಲ್ಲ. ಯಾವ ರೀತಿ ವಿಷಣ್ಣ ವದನರಾಗಿ ಪೇಲವ ಮುಖವನ್ನು ಹೊತ್ತು ಅಲ್ಲಿ ನಿಂತಿದ್ದಾರೆ ಅಂದರೆ ಅದು ದೀನಸ್ಥಿತಿಯನ್ನು ನೀವು ನೋಡಬೇಕು. ಮನಸ್ಸಿಗೆ ಸಮಾಧಾನ ಆಗುತ್ತೆ. ಯಾಕೆಂದರೆ ಒಂದು ಕಾಲಕ್ಕೆ ಅಟ್ಟಹಾಸ ಮೆರೆದವರಿಗೆ ಈ ರೀತಿಯದಾದ ಸ್ಥಿತಿ ಬರಲೇಬೇಕು. ಇಲ್ಲದೆ ಹೋದರೆ ಜನರಿಗೆ ಧರ್ಮದ ಬಗ್ಗೆ ನಂಬಿಕೆ ಉಳಿಯೋದಿಲ್ಲ. ಇನ್ನು ಶಕ್ತಿ ಪ್ರದರ್ಶನ ಬಗ್ಗೆ ಹೇಳಿದೆ. ಯಾವಾಗ ಬ್ರಿಗೇಡ್ ಪರೇಡ್ ಗ್ರೌಂಡ್ ಕೊಡ್ತೀನಿ ಅಂದರೂ ಇವರು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಮಾಡೋದಾದರೆ ಭಾಳ ದೊಡ್ಡ ಮಟ್ಟದಲ್ಲಿ ಜನರು ಸೇರಿಸ್ಬೇಕು. ಜನ ಸೇರಿಸಲಿಕ್ಕೆ ಈಗ MLAಗಳ ಕೈಯಲ್ಲಿಲ್ಲ. MLAಗಳೆಲ್ಲ ಬಿಟ್ಟು ಹೋಗಿದ್ದಾರೆ, ಸಂಸತ್ ಸದಸ್ಯರು ಬಿಟ್ಟು ಹೋಗಿದ್ದಾರೆ. ಆಮೇಲೆ ಪದಾಧಿಕಾರಿಗಳಿಗೆ ನೋಟಿಸನ್ನು ಜಾರಿ ಮಾಡಿ ಜನರನ್ನು ಕರ್ಕೊಂಬನ್ನಿ ಲಾರಿನಲ್ಲಿ ಬಸ್ಸಲ್ಲಿ ಅಂತ ಹೇಳಬೇಕು ಅಂತಂದರೆ ಅದು ಆಗಲಾರದ ಮಾತು. ಎಲ್ಲ ಪದಾಧಿಕಾರಿಗಳು ವಿಸರ್ಜನೆ ಮಾಡಿ ಹೋಗಿದೆ. ಎಂಥ ಇಕ್ಕಟ್ಟಿನಲ್ಲಿ ಈ ಹೆಣ್ಮಗಳು ಸಿಗಾಕೊಂಡಿದ್ದಾರೆ ಅಂದರೆ ಪ್ರತಿ ದಿವಸ ಒಂದಿಲ್ಲ ಒಂದು ಕೇಸ್ಗೆ ಕೋರ್ಟ್ಗಲಿಬೇಕು. ಜೊತೆಗೆ ಕೋರ್ಟ್ನಲ್ಲಿ ಹೋದಲ್ಲೆಲ್ಲ ಈಕೆಗೆ ಇಲ್ಲಿ ಇವರು ಏನು ಮಾತಾಡ್ತಿದ್ರು ಅಂದರೆ ಕೋರ್ಟಿನ ಇವ್ರು ಲೆಕ್ಕಕ್ಕೆ ತಗೋತಿರಲಿಲ್ಲ. ಕೋರ್ಟಿಂದ ಇವರಿಗೆ ವ್ಯತಿರಿಕ್ತವಾದಂಥ ಫಲಿತಾಂಶ ಬಂದ ಸಂದರ್ಭದಲ್ಲಿ BJP ಅವ್ರು ಏನು ಹೇಳ್ಕೊಡ್ತಾರೋ ಅದನ್ನು ಇವ್ರು ತೀರ್ಪು ಕೊಡ್ತಾರೆ ಅಂತ ಇವ್ರು ಹೊರಗಡೆ ಬಂದು ಮಾತಾಡ್ತಾಯಿದ್ರು. ಎಂದೂ ಕೂಡ ಇವ್ರ ಮೇಲೆ ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನು ಕೋರ್ಟು ಸುವಮೋಟೋ ತಗೊಳ್ಳಿಲ್ಲ. ಈಕೆ ಅದನ್ನೇ ಇಟ್ಟುಕೊಂಡು ಕೋರ್ಟಿನ ಆರ್ಡರ್ಗಳನ್ನು ಪಾಲನೆಯನ್ನು ಮಾಡ್ತಿರಲಿಲ್ಲ. ಆ ಸ್ಥಿತಿಯಲ್ಲಿದ್ದರು. ಈಗ ಇನ್ನೊಂದು ಬೆಳವಣಿಗೆ ಆಗಿದೆ. ಯಾವ ಇವರ ಅಕೌಂಟ್ ಇತ್ತಲ್ಲ, 240 ಕೋಟಿ ರೂಪಾಯಿ ದುಡ್ಡಿನ HDFC ಅಕೌಂಟ್, ಒಟ್ಟು ಇರೋದು ಇವ್ರದ್ದು ದುಡ್ಡು ಲೆಕ್ಕದಂತೆ ಬರೋದು 2,500 ಕೋಟಿ. ಒಂದು ಕಡೆ 240, ಒಂದು ಕಡೆ 440, 2 ಅಕೌಂಟನ್ನು ಫ್ರೀಸ್ ಮಾಡಲಾಗಿದೆ. HDFC ಇದೇನಿತ್ತಲ್ಲ ಅದನ್ನ ಅಪ್ರೂವ್ ಮಾಡಿಬಿಟ್ಟಿದ್ದಾರೆ. ನಿಮ್ಮದು ಫ್ರೀಸ್ ಮಾಡಿಬಿಟ್ಟಿದ್ದೀವಿ, ಇನ್ನು ಯಾವುದೇ ದುಡ್ಡನ್ನು ಬಳಸಂಗಿಲ್ಲ ಅಂತ ಹೇಳ್ಬಿಟ್ರೆ. ಹೀಗೆ ಹೇಳಿದ ಮೇಲೆ ಮಮತಾ ಬೇಗಂಗೆ ಬೇರೆ ದುಡ್ಡನ್ನು ಬಳಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕಾಗಲ್ಲ, ಜನರನ್ನು ಸೇರಿಸಲಿಕ್ಕಾಗಲ್ಲ. ಈ ಕಾರ್ಯಕ್ರಮ ಮಾಡಬೇಕೋ ಬೇಡವೋ ಅನ್ನುವಂಥ ಸಂದಿಗ್ಧತೆಯಲ್ಲಿ ಸಿಕ್ಕೊಂಡಿದ್ದಾರೆ. ಇನ್ನು ಆ ಕಡೆ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅಂತ ಆತನ ಹೆಸರು. ಆತನಂದರೆ ವಿಪಕ್ಷ ನಾಯಕನನ್ನಾಗಿ ಮಾಡಲಾಗಿತ್ತು. ಆತ
ನಿನ್ನೆ ಕೊನೆಯ ದಿವಸ, ವಿಧಾನಮಂಡಲದ ಕೊನೆಯ ದಿವಸ ನಿನ್ನೆ ನಾನು ಮಾತಾಡಬೇಕು, ನಾನು ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ನ ವಿಪಕ್ಷ ನಾಯಕನಾಗಿದ್ದಂಥ ವ್ಯಕ್ತಿ ನಾನು ಇವರ ಅಭಿವಂದನಾ ಭಾಷಣದ ಮೇಲೆ, ಯಾರ್ದು ರಾಜ್ಯಪಾಲರು ಭಾಷಣ ಮಾಡಿರ್ತಾರೆ ಬಜೆಟ್ ಮಂಡನೆ ಆದಮೇಲೆ, ಅದಕ್ಕೆ ಉತ್ತರವಾಗಿ ಚರ್ಚೆ ನಡೆದಿರ್ತದೆ. ಅದಕ್ಕೆ ನಾನು ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ನ ನಾಯಕನಾದಂಥ ನಾನು ಮಾತಾಡಬೇಕು ಅಂತ ಸ್ಪೀಕರ್ ಹತ್ರ ಕೇಳಿದೆ. ಯಾವಾಗ ಈ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಆ ರೀತಿ ಹೇಳಿದ್ನೋ, ಈ ಕಡೆ ಋತುಪರ್ತ ಬ್ಯಾನರ್ಜಿ ಅವರೆಲ್ಲ ಎದ್ದು ನಿಂತ್ಬಿಟ್ರು. ಚೋರ್ 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 ಅಂತ ಕೂಗೋದು, ನೀವು ಮಾತಾಡೋಂಗಿಲ್ಲ, ನಿಮ್ಮದು ತೃಣಮೂಲ ಕಾಂಗ್ರೆಸ್ ಅಲ್ಲೇ, ನೀವು ಕಾಳಿಘಾಟ್, ನಿಮಗೂ ತೃಣಮೂಲ ಕಾಂಗ್ರೆಸ್ಗೂ ಸಂಬಂಧವೇ ಇಲ್ಲ ಅಂತ. ಅದಕ್ಕೊಂದು ಕಾರಣ ಇದೆ. ಏನಂದರೆ ಯಾವಾಗಲೂ ಸ್ಪೀಕರ್ ಏನು ಮಾಡ್ತಾರೆ ಅಂತಂದರೆ, ವಿಧಾನಮಂಡಲದ ಅಧಿವೇಶನ ಆಗುವುದಕ್ಕಿಂತ ಮುಂಚೆ ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ವಿಪಕ್ಷದ ಮುಖಂಡರಿಗೆ, ವಿಪಕ್ಷದ ಅಭ್ಯರ್ಥಿಗಳಿಗೋಸ್ಕರ, ವಿಪಕ್ಷದ ಸದಸ್ಯರಿಗೋಸ್ಕರ ಒಂದು ಕಚೇರಿಯನ್ನು ಕೊಡಲಾಗ್ತದೆ. ವಿಶಾಲವಾದ ಹಜಾರ, ಒಳಗಡೆ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಜಾಗ, ಮೀಟಿಂಗ್ ಮಾಡ್ಲಿಕ್ಕೆ ಜಾಗ, ಬಂದು ಕೂತ್ಕೊಳ್ಳಿಕ್ಕೆ ಜಾಗ. ಯಾಕಂದರೆ ಎಲ್ಲಿ ಹೋಗ್ಬೇಕು, ಅವ್ರು ಕಾರಿಡಾರಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಹೀಗಾಗಿ ಅವ್ರಿಗೊಂದು ದೊಡ್ಡದಾದಂಥ ಹಜಾರವನ್ನು, ಒಂದು ದೊಡ್ಡ ರೂಮನ್ನು, ಹಾಲನ್ನು ಕೊಡಲಾಗಿರುತ್ತೆ. ಈ ಹಾಲನ್ನು ಈಗ ಋತುಪರ್ತ ಬ್ಯಾನರ್ಜಿ ಕೊಡಲಾಗಿದೆ, ಏಕೆಂದರೆ ಆತ ಸಾಂವಿಧಾನಿಕವಾಗಿ ವಿಪಕ್ಷದ ನಾಯಕ. ಹಾಗಾದರೆ ಈ ಉಳಿದ ಜನ 14 ಜನ ಇದ್ದಾರಲ್ಲ, ಇವರೆಲ್ಲಿ ಹೋಗ್ಬೇಕು ಈಗ? 18 ಜನ, 62 ಜನ ಆ ಕಡೆ ಇದ್ದಾರೆ. 18 ಜನ ಎಲ್ಲಿ ಹೋಗ್ಬೇಕು? ಆ ಸುವೇಂದು ಅಧಿಕಾರಿ, ಋತುಪರ್ತ ಬ್ಯಾನರ್ಜಿಯ ವಿಪಕ್ಷ ನಾಯಕನಾಗಿ ಇರುವಂಥ ಆಫೀಸ್ಗಳು ಹೋಗಿ ಇವರು ಅವ್ರ ಜೊತೆ ಕೂತ್ಕೊಳ್ಳೋಕ್ಕಾಗಲ್ಲ. ನಮಗೆ ಪ್ರತ್ಯೇಕವಾದ ಕಚೇರಿ ಕೊಡಿ ಅಂತ ಸ್ಪೀಕರ್ಗೆ ಪತ್ರ ಬರೆದ್ರು. ಸ್ಪೀಕರ್ ಹೇಳ್ತಾರೆ, ಯಾವಾಗಲೂ ವಿಪಕ್ಷದವರು ಒಂದು ಹಾಲ್ ಅಂತ ಕೊಡಲಾಗತ್ತೆ, ಅವ್ರಿಗೋಸ್ಕರ ನಿಮಗೆ ಬೇರೆ ಅವ್ರಿಗೆ ಬೇರೆ ಅಂತ ಕೊಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅಧಿಕೃತವಾಗಿ ನಾವೀಗ ಒಪ್ಕೊಂಡಿರೋದು ತೃಣಮೂಲ ಕಾಂಗ್ರೆಸ್ ಅಂದರೆ ಈ ಬಣವನ್ನು, ಯಾಕಂದರೆ ಅಷ್ಟು ಜನ ಸೈನ್ ಮಾಡಿದ್ದಾರೆ. ನಿಮ್ಮದು ಬೇರೆ ಬೇರೆ ಬಣಗಳಿದ್ದಾವೆ, ಬೇರೆ ಬೇರೆ ಆಫೀಸ್ ಕೊಡಿ ಅಂದರೆ ಅದಕ್ಕೆ ಸಾಂವಿಧಾನಿಕವಾದ ಅವಕಾಶ ಇಲ್ಲ ಅಂಥೇಳಿ ಅವ್ರಿಗೆ ಬೈದು ವಾಪಸ್ ಕಳಿಸಿದರು. ಯಾವಾಗ ಈ ಶೋಭನ್ ದೇವ್ ಭಟ್ಟಾಚಾರ್ಯ ಮಾತಾಡ್ತೇನೆ ಒಂದು 4-5 ನಿಮಿಷ ಅಂದ ತಕ್ಷಣ ಋತುಪರ್ತ ಬ್ಯಾನರ್ಜಿ ಬಣದವರು ಎದ್ದು ಹೊರಟೋಗ್ಬಿಟ್ರು. ಅಲ್ಲಿಗೆ ಭಾಳ ದೊಡ್ಡದಾದಂಥ ಮುಖಭಂಗವನ್ನು ತೃಣಮೂಲ ಕಾಂಗ್ರೆಸ್ ಅನುಭವಿಸಿತು. ಕೋರ್ಟ್ನಲ್ಲಿ ಎಲ್ಲಿಯೂ ಕೂಡ ಇವರಿಗೆ ಒಂದೇ ಒಂದು ಕಡೆ ಜಯ ಸಿಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಇದು ಕ್ಷೀಣ ಆಗ್ತಾ ಹೋಗ್ತಾ ಇದೆ, ಪತನದ ಹಾದಿಯಲ್ಲಿದೆ ತೃಣಮೂಲ ಕಾಂಗ್ರೆಸ್. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.